ವಿಡಿಎನಲ್ಲಿ ಮತ್ತೆ ಬಾಲ ಬಿಚ್ಚಿದಂತಹ ಬ್ರೋಕರ್ಸ್ ಪ್ರಾಧಿಕಾರ ಅಂಗಳದಲ್ಲಿ ಬ್ರೋಕರ್ಸ್ ಫುಲ್ ಆಕ್ಟಿವ್ ಆಗಿದ್ದಾರೆ. ವಿಡಿಎನಲ್ಲಿ ಮತ್ತೆ ಬಾಲ ಬಿಚ್ಚಿದ ಬ್ರೋಕರ್ಸ್ ಪ್ರಾಧಿಕಾರ ಅಂಗಳದಲ್ಲಿ ಬ್ರೋಕರ್ಸ್ ಫುಲ್ ಆಕ್ಟಿವ್. ಕೆಲ ವರ್ಷಗಳಿಂದ ಬಿಡಿಎನಲ್ಲಿ ನಿಂತಿದ್ದಂತಹ ಬ್ರೋಕರ್ಗಳ ಹಾವಳಿ ಇದೀಗ ಮತ್ತೆ ಬಿಡಿಎ ಪಡಸಾಲಿಗೆಯಲ್ಲಿ ಬ್ರೋಕರ್ಗಳ ಆಟ. ಬಿಡಿಎ ಕಚೇರಿಗೆ ಲಗ್ಗೆಯನ್ನ ಇಟ್ಟಂತಹ ಪ್ರಾಧಿಕಾರದ ಹಳೆ ಬ್ರೋಕರ್ಸ್ ಬೆಳಗ್ಗೆಯೇ ಡಿಎಸ್ ಟಿಪಿಎಂ SLAO ಸೆಕ್ಷನ್ನಲ್ಲಿ ಬ್ರೋಕರ್ಸ್ ಬಿಡಿಎ ಎಸ್ಪಿ ಲಕ್ಷ್ಮೀ ಗಣೇಶ್ ಅವರೇ ಸ್ವಲ್ಪ ಗಮನವನ್ನ ಕೊಡಬೇಕು. ಪ್ರಾಧಿಕಾರದಲ್ಲಿ ದಲ್ಲಾಳಿಗಳ ಆಟೋಪಕ್ಕೆ ಕಡಿವಾಣವನ್ನ ಹಾಕಬೇಕು. ಬಿಡಿಎನಲ್ಲಿ ಸಾರ್ವಜನಿಕರಿಗೆ 3 ಗಂಟೆ ನಂತರ ಪ್ರವೇಶ. ಅದೇ ಇತ್ತೀಚೆಗೆ ಡಿಎಸ್ ಕಚೇರಿಯಲ್ಲಿ ಬೆಳಗ್ಗೆಯೇ ಬ್ರೋಕರ್ಸ್ ದರ್ಶನವಾಗಿದೆ. ಡಿಎಸ್ ಹಾಗೂ SLAOಗೆ ಇವರ ಜೊತೆಯಲ್ಲಿ ಡೀಲಿಂಗ್ನಲ್ಲಿ ಫುಲ್ ಬ್ಯುಸಿ ಆಗಿರುವಂಥದ್ದು. ಡಿಎಸ್ 1 ಮತ್ತು 4 ಕಚೇರಿಯಲ್ಲಿ ಅತಿ ಹೆಚ್ಚು ಬ್ರೋಕರ್ಸ್ಗಳ ಹಾವಳಿ ಜಾಸ್ತಿ ಆಗಿದೆ. ಪವರ್ಫುಲ್ ಬ್ರೋಕರ್ಗಳಿಂದ ಡಿಎಸ್ ಭೂಸ್ವಾಧೀನ ವಿಭಾಗದಲ್ಲಿ ಭ್ರಷ್ಟಾಚಾರ. ಕೆಲ ವರ್ಷಗಳ ಹಿಂದೆ ಬಿಡಿಎ ಬ್ರೋಕರ್ಸ್ಗಳ ಮೇಲೆ ದಾಳಿ ನಡೆಸಿದ್ದಂಥ ಎಸಿಬಿ ಮಹಾದೇವ್ ಕಮಿಷನ್ ಆದ ನಂತರ ಬ್ರೋಕರ್ಸ್ಗೆ ಕಂಪ್ಲೀಟ್ ಕಡಿವಾಣ. ಇದೀಗ ಮತ್ತೆ ಬಿಡಿಎ ಕೇಂದ್ರ ಕಚೇರಿಯಲ್ಲಿ ಸಾಮ್ರಾಜ್ಯ ಕಟ್ಟಿರುವಂತಹ ಬ್ರೋಕರ್ಸ್. ಎಸ್ ವೀಕ್ಷಕರೇ, ಎಸ್ ಈ ಬ್ರೋಕರ್ಸ್ಗಳು ಮಧ್ಯದಲ್ಲಿ ಇರ್ತಾರಲ್ಲ, ಮಿಡ್ಲ್ ಮ್ಯಾನ್, ಅವ್ರದ್ದು ಜಾಸ್ತಿ ಆಗಿದೆ ಬಿಡಿಎದಲ್ಲಿ. ಮೊದಲೆಲ್ಲ ಸರಿ ಇತ್ತು, ಈಗ ಮತ್ತೆ ಅದೇ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇರುವಂಥದ್ದು. ಬಿಡಿಎದಲ್ಲಿ ಮತ್ತೆ ಬಾಲ ಬಿಚ್ಚಿದ್ದಾರೆ ಎಲ್ಲ ಬ್ರೋಕರ್ಸ್ಗಳು ಕೂಡ. ಪ್ರಾಧಿಕಾರದ ಅಂಗಳದಲ್ಲಿ ಈ ಬ್ರೋಕರ್ಸ್ಗಳು ಫುಲ್ ಆಕ್ಟಿವ್ ಅನ್ನ ನಡೆಸಿದ್ದಾರೆ. ಕೆಲ ವರ್ಷಗಳ ಕಾಲ ಬಿಡಿಎನಲ್ಲಿ ಈ ಒಂದು ಬ್ರೋಕರ್ಸ್ ಹಾವಳಿಗಳೆಲ್ಲವೂ ಕೂಡ ನಿಂತುಕೊಂಡಿತ್ತು, ಕಡಿವಾಣ ಹಾಕಿದ್ರು. ಇದೀಗ ಮತ್ತೆ ಬಿಡಿಎ ಪಡಸಾಲಿಯಲ್ಲಿ ಬ್ರೋಕರ್ಸ್ಗಳ ಆಟಗಳು ಶುರುವಾಗ್ತಾ ಇರುವಂಥದ್ದು. ಬಿಡಿಎ ಕಚೇರಿಗೆ ಲಗ್ಗೆಯನ್ನ ಇಟ್ಟಂತಹ ಪ್ರಾಧಿಕಾರದ ಹಳೆ ಬ್ರೋಕರ್ಸು ಬೆಳಗ್ಗೆ ಡಿಎಸ್ ಟಿಬಿಎಂ ಈ ಒಂದು ಸೆಕ್ಷನ್ನಲ್ಲಿ ಬ್ರೋಕರ್ಸ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈಗ ಫುಲ್ ಪವರ್ಫುಲ್ ಆಗಿ ಬ್ರೋಕರ್ಸ್ಗಳು ತಮ್ಮ ಆಟವನ್ನು ಹೂಡಿರುವಂಥದ್ದು. ಕೆಲ ವರ್ಷಗಳ ಹಿಂದೆ ಬಿಡಿಎ ಬ್ರೋಕರ್ಸ್ ಮೇಲೆ ದಾಳಿಯನ್ನು ನಡೆಸಿದಂತಹ ಎಸಿಬಿ ಅವರು ಮಹಾದೇವ್ ಕಮಿಷನರ್ ಆದ ನಂತರ ಈ ಬ್ರೋಕರ್ಸ್ಗಳಿಗೆಲ್ಲ ಕಡಿವಾಣ ಹಾಕಿತ್ತು. ಅವರಿಂದ ಭ್ರಷ್ಟಾಚಾರ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಭ್ರಷ್ಟಾಚಾರ ಮಾಡಲಿಕ್ಕೆ ಅಂತಾನೆ ಅವ್ರು ಬರ್ತಾರೆ. ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣವನ್ನು ಹಾಕಬೇಕು, ಇಲ್ಲ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.